ಕಾಟನ್ ಕ್ಯಾಂಡಿನೂ ಆಯಿತು, ಹಸಿ ಬಟಾಣಿ ಕಾಳು ಆಯಿತು, ಅದಾದಮೇಲೆ ಇನ್ನೇನು ಅದಂತೆ ಇದಂತೆ ಇದು ತಿನ್ನಬಾರ್ದಂತೆ, ಪನ್ನೀರ್ ತಿನ್ನಬಾರ್ದಂತೆ, ಹಾಲು ಕುಡಿಬಾರ್ದಂತೆ ಅಂತ ಆಯಿತು. ಅಂದರೆ ಬಿಸಿಲು ನೆತ್ತಿ ಸುಡ್ತಾ ಇದೆ. ಈ ನಡುವೆ ಐಸ್ ಕ್ರೀಮು ತಿನ್ನಬೇಡಿ ಅಂತ ಇದ್ದಾರೆ. ಹಾಗಾದರೆ ನಮಗೆ ಏನೇನು ತಿನ್ನಬೇಡಿ ಅಂತ ಕೊಡಬೇಡಿ, ಇನ್ಮೇಲೆ ಏನೇನು ತಿನ್ನಬೇಕು ಅಂತ ಒಂದು ಲಿಸ್ಟ್ ಕೊಟ್ಬಿಟ್ರಪ್ಪ ಸಾಕು, ಕೈ ಮುಗಿತೀವಿ, ಆ ಲಿಸ್ಟ್ ತಗೊಂಡೋಗಿ ಮನೆಗೆ ಅಂಟಿಸ್ಕೊಳ್ತೀವಿ ಅಂತ ಜನ ಮಾತಾಡೋ ಪರಿಸ್ಥಿತಿಯನ್ನು ತಂದಿಟ್ಕೊಂಡಿದೆ ಆಹಾರ ಸಂರಕ್ಷಣಾ ಇಲಾಖೆ. ಹೇಗಿರುವಾಗ ಐಸ್ ಕ್ರೀಮ್ನಲ್ಲಿ ಏನಿದೆ ಇವಾಗ? ಐಸ್ ಕ್ರೀಮ್ ತಿಂದರೆ ಏನಾಗುತ್ತೆ, ಯಾಕೆ ತಿನ್ನಬಾರ್ದು, ಇದ್ರ ಬಗ್ಗೆ ಇವತ್ತಿನ ಚರ್ಚೆಯನ್ನು ನಡೆಸ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲಿಗೆ ಪರಮೇಶ್ವರ್, ಕಸ್ಟಮರ್ ಅಂದರೆ ಈಗ ನಿಮ್ಮ ರೀತಿ ಗೊಂದಲದಲ್ಲಿರುವಂಥವ್ರು, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನೋ ನಿಮ್ಮೆಲ್ಲರಿಗೂ ಬಹಳ ಚಿರಪರಿಚಿತ, ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು ಇವರೇ ಕಾಣಿಸ್ತಿರ್ತಾರೆ, ಡಾಕ್ಟರ್ ಆಂಜನಪ್ಪ ಅವರು. ಸರ್ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಏನೋ ಫಿಟ್ನೆಸ್ ಕೋಚ್ ವಿಶ್ವನಾಥ್ ಅವರು ಕೂಡ ಇವತ್ತು ಗ್ಯಾರಂಟಿ ನ್ಯೂಸ್ನ ಸ್ಟುಡಿಯೋದಲ್ಲಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅದನ್ನೇ ಹೇಳಿದ್ದು, ಏನೇನು ತಿನ್ನಬಾರ್ದು ಇತ್ತೀಚಿನ ದಿನಗಳಲ್ಲಿ, ಪನ್ನೀರ್ ತಿನ್ನಬೇಡಿ, ಹಾಲು ಕುಡಿಬೇಡಿ, ಮೊಸರು ತಿನ್ನಬೇಡಿ, ಐಸ್ ಕ್ರೀಮು ತಿನ್ನಬೇಡಿ ಅಂತ ಈಗ ಬಂದರು. ಕಾಟನ್ ಕ್ಯಾಂಡಿ ತಿನ್ನಬೇಡಿ, ಗೋಬಿ ಮಂಚೂರಿ ತಿನ್ನಬೇಡಿ, ಇನ್ನೇನೇನು ತಿನ್ನಬಾರ್ದು ಅನ್ನೋಕ್ಕಿಂತ ಏನೇನು ತಿನ್ನಬೇಕು ಅಂತ ಒಂದು ಲಿಸ್ಟ್ ಕೊಟ್ಬಿಟ್ರಪ್ಪ ಅಂತ ಜನ ಕೈ ಮುಗಿತಾ ಇದ್ದಾರೆ. ಹಾಗಾದ್ರೆ ಐಸ್ ಕ್ರೀಮ್ನಲ್ಲಿ ಏನು ಸಮಸ್ಯೆ ಆಯಿತು? ಮಕ್ಕಳಿಗೆ ಐಸ್ ಕ್ರೀಮ್ನ ತಿನ್ಸಿದ್ರೆ ಏನಾಗುತ್ತೆ? ಏನು ಕಲಬೆರಕೆ ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ರಿಪೋರ್ಟ್ನ ನನ್ನ ಕಲಿಗೆ ಕೊಟ್ಟಿದ್ದಾರೆ. ಮೊದಲು ನೋಡ್ಕೊಬರೋಣ. ವಾವ್, ಏನ್ ಟೇಸ್ಟ್ ಗುರು ಅನ್ನೋ ಮುನ್ನ ಎಚ್ಚರ. ಐಸ್ ಕ್ರೀಮ್ ತಿಂದ್ರೆ ಕುತ್ತು, ಪ್ರಾಣಕ್ಕೆ OMG ಆಪತ್ತು. ಐಸ್ ಕ್ರೀಮ್ನಲ್ಲಿ ಕೆಮಿಕಲ್ ಡಿಟರ್ಜೆಂಟ್ ಮಿಕ್ಸ್. ಅಪ್ಪಿ ತಪ್ಪಿ ಐಸ್ ಕ್ರೀಮ್ ತಿಂದ್ರೆ ಸಾವಿಗೆ ಆಹ್ವಾನ. ಶಿರದ ಮೇಲೂ ಕೆಂಡ, ಆಕಾಶದ ಮೇಲೂ ಕೆಂಡ. ಸುಡು ಸುಡು ಸುಡುತ್ತಿರೋ ಬೇಸಿಗೆಯಲ್ಲಿ ಜನ ಕೂಲ್ ಡ್ರಿಂಕ್ಸ್, ಎಳನೀರು, ಜ್ಯೂಸ್, ಐಸ್ ಕ್ರೀಮ್ ತಿನ್ನೋದು ವಾಡಿಕೆ. ಅದರಲ್ಲೂ ಐಸ್ ಕ್ರೀಮ್ ಅಂದ್ರೆ ಪುಟಾಣಿಗಳಿಗೆ ಪಂಚಪ್ರಾಣ. ದೊಡ್ಡವರಿಗೂ ಸಖತ್ ಇಷ್ಟ. ಆದ್ರೆ ಮೇಲೆಲ್ಲ ತಳಕು, ಒಳಗೆ ಹುಳುಕು ಅನ್ನೋ ಹಾಗೆ ಐಸ್ ಕ್ರೀಮ್ನ ಒರಿಜಿನಲ್ ಕಲರ್ ಈಗ ಬಟ ಬಯಲಾಗಿದೆ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಇರುವ 220 ಐಸ್ ಕ್ರೀಮ್, ಐಸ್ ಕ್ಯಾಂಡಿ ಮತ್ತು ಕೂಲ್ ಡ್ರಿಂಕ್ ಅಂಗಡಿಗಳ ಮೇಲೆ FDA ತನಿಖೆ ನಡೆಸಿದ್ದು, 97 ಅಂಗಡಿಗಳು ನೈರ್ಮಲ್ಯವಿರುವ ಪರಿಸ್ಥಿತಿಗಳಲ್ಲಿ ಕಳಪೆ ಗುಣಮಟ್ಟದ ಉತ್ಪನ್ನಗಳನ್ನ ಮಾರಾಟ ಮಾಡ್ತಿರೋದು ಇದೀಗ ಪತ್ತೆಯಾಗಿದೆ. ಇನ್ನು ಕೆಲ ತಯಾರಕರು ವೆಚ್ಚ ಕಡಿಮೆ ಮಾಡೋಕೆ ಡಿಟರ್ಜೆಂಟ್, ಯೂರಿಯಾ ಅಥವಾ ಪಿಷ್ಟದಿಂದ ತಯಾರಿಸಿದ ಸಂಶ್ಲೇಷಿತ ಹಾಲು ಬಳಸ್ತಿರೋದು, ನೈಸರ್ಗಿಕ ಸಕ್ಕರೆಯ ಬದಲಿಗೆ ಸ್ಯಾಕ್ರೇನ್ ಹಾಗೂ ರಾಸಾಯನಿಕಗಳನ್ನ ಸೇರಿಸ್ತಾ ಇರುವುದು, ಕಲುಷಿತ ನೀರನ್ನ ಬಳಸುವ ಅಪಾಯಕಾರಿ ಅಂಶಗಳು ಇದೀಗ ಬೆಳಕಿಗೆ ಬಂದಿದೆ. ಐಸ್ ಕ್ರೀಮ್ ತಿನ್ಬೇಕು ಅನ್ನೋದು ಆಸೆ ಆಗುತ್ತೆ, ತಂಪಾಗಬೇಕಲ್ಲ. ಎಳ್ನೀರು ನೋಡಿ, ದೇವರು ಕೊಟ್ಟಿರುವಂತ ನ್ಯಾಚುರಲ್ ಸ್ಟೆರೈಲ್ ಎಳ್ನೀರು ಕುಡಿಯೋದ್ರಿಂದ ಏನು ಕಾಯಿಲೆನೂ ಬರಲ್ಲ. ಐಸ್ ಕ್ರೀಮ್ ತಯಾರು ಮಾಡುವಾಗ ಅದ್ರೊಳಗೆ ಅನೇಕ ಕೆಮಿಕಲ್ಸು, ಅನೇಕ ಆರ್ಟಿಫಿಷಿಯಲ್ ಕಲರ್ಸ್ ಇವೆಲ್ಲ ಆಗ್ತವೆ. ಏನೋ ಈ ರೀತಿಯ ಐಸ್ ಕ್ರೀಮ್ ತಿನ್ನೋದ್ರಿಂದ ಆರೋಗ್ಯದ ಮೇಲೆ ತೀರಾ ಪರಿಣಾಮ ಬೀರುತ್ತೆ. ಡಿಟರ್ಜೆಂಟ್ ಸೇವನೆಯಿಂದ ವಾಕರಿಕೆ, ವಾಂತಿ, ಅತಿಸಾರ, ಗಂಟಲು, ಹೊಟ್ಟೆ ಹಾಗೂ ಅನ್ನನಾಳದಲ್ಲಿ ತೊಂದರೆ, ಉಸಿರಾಟದ ತೊಂದರೆಗಳು, ಕೆಮ್ಮು, ಉಬ್ಬಸ, ದೀರ್ಘಕಾಲ ಸೇವನೆಯಿಂದ ಯಕೃತ್ ಹಾಗೂ ಮೂತ್ರಪಿಂಡಗಳ ಮೇಲೆ ಮಲಬಾಧೆ, ಹಾನಿ ಉಂಟಾಗಲಿದೆ. ಇನ್ನು ಫಾಸ್ಟರಿಕ್ ಆಮ್ಲ ಸೇವನೆಯಿಂದಾಗಿ ಮೂತ್ರಪಿಂಡದ ಕಲ್ಲು, ಕಿಡ್ನಿ ದೋಷ, ಆಸ್ಟಿಯೋಫೋರೋಸಿಸ್, ದಂತಕ್ಷಯ ವಕ್ಕರಿಸುವ ಸಾಧ್ಯತೆ ಇದೆ. ಜೊತೆಗೆ ಕೃತಕ ಬಣ್ಣಗಳಿಂದಲಾಗಿ ಕ್ಯಾನ್ಸರ್ ಬರುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಒಟ್ನಲ್ಲಿ ಐಸ್ ಕ್ರೀಮ್ ಪ್ರಿಯರಿಗೆ ಆಹಾರ ಗುಣಮಟ್ಟ ಇಲಾಖೆ ಇದೀಗ ಶಾಕ್ ನೀಡಿದ್ದು, ಆದಷ್ಟು ಮನೆಯಲ್ಲಿ ಹಾಗೂ ನೈಸರ್ಗಿಕವಾಗಿ ತಯಾರಿಸಿದ ಐಸ್ ಕ್ರೀಮ್ ಅನ್ನೇ ಸೇವಿಸುವುದು ಬಹಳ ಉತ್ತಮ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಕಬಾಬ್ ಕಲರ್ ಆಯಿತು, ಗೋಬಿ ಮಂಚೂರಿ ತಿನ್ನಬೇಡಿ ಅಂದರು, ಕಾಟನ್ ಕ್ಯಾಂಡಿ ಮಕ್ಳಿಗೆ ಕೊಡಿಸ್ಬೇಡಿ ಅಂದರು, ಈಗ ನೋಡಿದ್ರೆ ಐಸ್ ಕ್ರೀಮ್ ತಿನ್ನಿಸ್ಬೇಡಿ ಅಂತ ಇದ್ದಾರೆ. ಹಾಗಾದ್ರೆ ಏನು ತಿನ್ಬೇಕಪ್ಪ? ಮೊದಲಿಗೆ ಡಾಕ್ಟರ್ ಹತ್ರನೇ ಹೋಗ್ಬಿಡ್ತೀನಿ. ಅಲ್ಲ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಎಳ್ನೀರೇ ಕುಡೀರಿ, ಕಬ್ನಾಲೇ ಕುಡೀರಿ ಅಂತ, ಆರೋಗ್ಯಕ್ಕೆ ಒಳ್ಳೇದು. 100 ರುಚಿ ನೋಡಿರೋ ನಾಲ್ಗೆ ಬರೀ ಅಂತ ಒಳ್ಳೆ ಆಹಾರನ ಬಯಸಲ್ಲ ನಾವು. ಒಂದು ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ, ಸ್ವಲ್ಪ ಗೋಬಿ ಮಂಚೂರಿ ತಿನ್ನೋಣ, ಆ ಕಡೆ ಜಂಕ್ ಹೇಳೋದು ಜಾಸ್ತಿ. ಏನು ಮಾಡ್ಬೇಕು ಹೇಳಿ ನಾವು ಹಂಗಾದ್ರೆ? ಇಲ್ಲ, ರಿಯಲಿ ಕರೆಕ್ಟ್ ಅಮ್ಮ. ಊಟ ಬಲ್ಲವನಿಗೆ ರೋಗವಿಲ್ಲ. ದೊಡ್ಡವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ರಾಗಿಯನುಂಡವನು ನಿರೋಗಿ, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ.
ಅಂದರೆ ಹಿಟ್ಟು ತಿನ್ನು ಅಂದರೆ ಯಾವ ಮಕ್ಕಳು ತಿಂತಾರಮ್ಮ, ಎಲ್ರಿಗೂ ಆಸೆ ಐಸ್ ಕ್ರೀಮ್ ತಿನ್ಬೇಕಂತ. ಅಮ್ಮ ವೆಲ್ ಪ್ರಿಪೇರ್ಡ್ ಐಸ್ ಕ್ರೀಮ್ ತಯಾರಿಕೆಯಲ್ಲಿ ಗುಣಮಟ್ಟ ಚೆನ್ನಾಗಿದ್ದರೆ ತಿನ್ನಬೇಡ ಅಂತ ಹೇಳಲ್ಲಮ್ಮ. ಅದೇನು ಪರ್ಟಿಕ್ಯುಲರ್ಲಿ ನೋಡಿ, ಬೇಸಿಗೆಯಲ್ಲಿ ಕೆಲವು ಇನ್ಫೆಕ್ಷನ್ಸು, ಸಾಲ್ಮೊನೆಲ್ಲ, ಟೈಫಾಯ್ಡ್ ಬರುತ್ತಲ್ಲಮ್ಮ, ಅದು ಒಂದು ಬ್ಯಾಕ್ಟೀರಿಯಾ. ಅದರೊಳಗಿನ್ನು ಪರ್ಟಿಕ್ಯುಲರ್ ಐಸ್ ಕ್ರೀಮ್ನಲ್ಲೇ ಲಿಸ್ಟೇರಿಯೋಸಿಸ್ ಅಂತ ಒಂದು ಕಾಯಿಲೆ ಬರುತ್ತೆ, ಅದಕ್ಕೊಂದು ಬ್ಯಾಕ್ಟೀರಿಯಲ್. ನಮಗೇನು ಬೇಕು ಅಂದರೆ ಐಸ್ ಕ್ರೀಮ್ನಲ್ಲಿ ವೈರಸ್ ಅಂಟಿಸಿ ಬೇಸಿಗೆಯಲ್ಲಿ 4 ಕಾಯಿಲೆಗಳು, ಕಮ್ಯುನಿಕೇಬಲ್ ಡಿಸೀಸ್ ಅಂತೀವಿ, ಸಾಂಕ್ರಾಮಿಕ ರೋಗಗಳು. ಇವಾಗ ನೋಡಿ, ಹೆಪಟೈಟಿಸ್ ಎ, ಜಾಂಡಿಸ್ ಬರುತ್ತಲ್ಲ, ಈ ವೈರಸ್ಸು ಐಸ್ ಕ್ರೀಮ್ನಲ್ಲಿ ಈಜೊಡ್ಕೊಂಡು ಇರುತ್ತೆ. ಅಂದರೆ ಫುಡ್ ಕ್ವಾಲಿಟಿ ವೆಲ್ ಪ್ರಿಪೇರ್ಡ್. ನಿಜವಲ್ಲ, ಬ್ಯಾಕ್ಗ್ರೌಂಡ್ ತೋರಿಸ್ಬಿಟ್ರೆ, ನೆನ್ನೆ ಯಾರೋ ತೋರಿಸ್ತಾ ಇದ್ರು ಈ ಇದನ್ನೆಲ್ಲ ಜಾಮನ್ನ ಪ್ರಿಪೇರ್ ಮಾಡೋದ್ರಲ್ಲಿ ಆ ಹಣ್ಣುಗಳು ನೋಡ್ಬಿಟ್ರೆ ಭಯನೇ ಆಗ್ಬಿಡುತ್ತೆ. ಕಾಲಲ್ಲಿ ತುಳಿದು ಇದೆಲ್ಲ ಮಾಡಿ ಹೀಗೆ ಅದ್ರ ಕ್ವಾಲಿಟಿ ಯಾರು ಇದನ್ನ ಸರ್ಟಿಫೈ ಮಾಡಬೇಕು? ಇದು ರಿಯಲಿ ಇಂಪಾರ್ಟೆಂಟ್. ಎಲ್ಲೋ ಒಂದು ಕಡೆ ಖುಷಿಯಿಂದ ತಿನ್ನೋಣ. ಎಳ್ನೀರು ನಾನು ಯಾಕೆ ಹೇಳಿದೆ ಅಂದರೆ, ಕಲ್ಪವೃಕ್ಷದಿಂದ ಬರುವಂಥ ಎಳ್ನೀರು ಕಂಟ್ಯಾಮಿನೇಷನ್ನೇ ಆಗಲ್ಲ. ಎಲ್ಲೋ ಒಂದು ಕಡೆ ನಾವು ಏನು ಹೇಳ್ತಾರೆ, ಬದಿ ವ್ಯಾಪಾರಿಗಳ ಮೇಲೆ ಲೂಸಾಗಿ ಕಾಮೆಂಟು ಮಾಡಬಾರ್ದು, ಅವ್ರ ಜೀವನ ಅದು. ಬಟ್ ಅವರಲ್ಲಿ ಒಂದು ಮನವಿ, ದಯವಿಟ್ಟು ತಯಾರು ಮಾಡೋದ್ರನ್ನ ಒಂದು ಆರೋಗ್ಯಕರ ರೀತಿಯಲ್ಲಿ ಇಟ್ಕೊಂಡು ನಮ್ಮ ಜನಗಳಿಗೆ ಕೊಡಿ ಅಂತೀವಿ. ಐಸ್ ಕ್ರೀಮ್ ಪರ್ಟಿಕ್ಯುಲರ್, ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೀನಮ್ಮ. ಇವತ್ತು ಭಾಳ ಜನ ನಮ್ಮನ್ನು ಕೇಳ್ತಾರೆ, ಏನು ಡಾಕ್ಟ್ರೆ ಕ್ಯಾನ್ಸರ್ ಕಾಯಿಲೆ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆ ಜಾಸ್ತಿ ಆಗಿದೆ ಅಂದರೆ ಕಾರ್ಸಿನೋಜನ್ಸ್ ಅಂತೀವಿ ನಾವು. ಈ ಕಾರ್ಸಿನೋಜನ್ ನನ್ನ ಪದ, ಅದು ಮೆಡಿಕಲ್ ಟರ್ಮು. ಪಾಪ ಜನಸಾಮಾನ್ಯರಿಗೂ ಒಂದು ಅರಿವು ಮೂಡಿಸ್ಬೇಕು. ಸೊ ಪದೇ ಪದೇ ನೀವು ಕಾರ್ಸಿನೋಜನ್, ಪ್ಲಾಸ್ಟಿಕ್ ಪೇಪರ್, ಇಡ್ಲಿ ತಯಾರು ಮಾಡೋ ಪೇಪರು ಪ್ಲಾಸ್ಟಿಕ್ ಅಂತಾರೆ. ಯಾವ ಮಟ್ಟಕ್ಕೆ ಅದು ಅಂತ ನನಗೆ ಗೊತ್ತಿಲ್ಲ. ಒಬ್ಬ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ ನನ್ನ ಕರ್ತವ್ಯ ಜನರಿಗೆ ಒಂದು ಎಚ್ಚರಿಕೆ, ಜನಜೀವನವನ್ನು ಅವರು ಬದುಕಬೇಕು, ನಾವು ಬದುಕಬೇಕು, ನಮ್ಮ ಮಕ್ಕಳು ಬದುಕಬೇಕು ಅಂದಾಗೆ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಕೊಡಿ ಅಂತ ಹೇಳ್ತೀವಿ ಅಷ್ಟೇ ಹೊರತು ಜನಕ್ಕೆ ಹಿಂಗೇನಾದ್ರು ಹೇಳಕ್ ಹೋದ್ರೆ ಈಗ ನಮ್ಗಳ ವಿರುದ್ಧನೇ ತಿರುಗಿ ಬಿದ್ಬಿಡ್ತಾರೆ ಡಾಕ್ಟರ್. ದಿನ ಬೆಳಗಾದ್ರೆ ಅದು ತಿನ್ಬೇಡಿ ಇದು ತಿನ್ಬೇಡಿ ಅಂತೀರಿ, ಏನ್ ತಿನ್ನೋದು ಹೇಳಿ ಅಂದ್ಬಿಡ್ತಿದ್ದಾರೆ ಜನ. ಇನ್ನು ವಿಶ್ವನಾಥ್ ಅವರೇ, ನಿಮ್ಮನ್ನು ಕೇಳೋದಾದ್ರೆ, ಪ್ರತಿನಿತ್ಯ ನೀವು ಪ್ರೋಟೀನು ಮಾತೆತ್ತಿದ್ರೆ ಪ್ರೋಟೀನ್ ಅನ್ನೋರು ಫಿಟ್ನೆಸ್ ಕೋಚ್ ಅವರು, ಹಿಂಗಿದ್ದಾಗ ಐಸ್ ಕ್ರೀಮ್ ಬದಲಿಗೆ ನಾನು ಪ್ರೋಟೀನ್ ಬಗ್ಗೆನೇ ಮಾತಾಡ್ಬಿಡ್ತೀನಿ. ಪನ್ನೀರು ತಿನ್ಬೇಡಿ ಅಂದರು, ಪನ್ನೀರು ಒರಿಜಿನಲ್ ಅಲ್ಲ ಅಂದರು, ಅದರಲ್ಲೂ ಕೆಮಿಕಲ್ ಹಾಕಿದ್ದಾರೆ ಅಂದರು. ನೀವು ಹೇಳಿ, ಈ ರೀತಿ ಕಲಬೆರಕೆ ಯಾವ ರೀತಿ ಪ್ರಾಬ್ಲಮ್ನ ತರ್ತಾ ಇದೆ ಸೊಸೈಟಿಗೆ ಅಂತ? ನಿಮ್ಗೆ ಇವಾಗ ಏನಾಗ್ತಾಯಿದೆ ಅಂತಂದರೆ, ಎಲ್ಲರೂ ಕಾಸ್ಟ್ ಕಟಿಂಗ್ ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ಕೆಮಿಕಲ್ಸ್ನೇ ಆ್ಯಡ್ ಮಾಡಿಬಿಟ್ಟು, ಇವಾಗ ನಿಮಗೆ ಪ್ರೋಟೀನ್ ಸಹ ಬಂದಾಗ್ಲೂ ನಿಮಗೆ ಪ್ರೋಟೀನ್ ಒಂದು ಕ್ವಾಲಿಫೈಡ್ ಕಂಪ್ನಿಯಿಂದನೂ ತೊಗೋಬೋದು, ಅಥವಾ ನಿಮಗೆ ಕಮ್ಮಿ ರೇಟ್ಗೆ ಈಗ 4,000 ರೂಪಾಯಿ ಕೆಜಿಗೂ ಸಿಗುತ್ತೆ, ನಿಮ್ಗೆ 1,000 ರೂಪಾಯಿ ಕೆಜಿಗೂ ಸಿಗುತ್ತೆ. ಪ್ರೋಟೀನ್ ಪೌಡರ್ ಬಗ್ಗೆ ಹೌದು. ಬಟ್ ಅದೇ ರೀತಿಯಲ್ಲಿ ನಿಮಗೆ ಈಗ ಪನ್ನೀರ್ ಆದ್ರೂ ಅಷ್ಟೇ, ಈಗ ಪನ್ನೀರಲ್ಲೂ ತುಂಬ ಡಿಫ್ರೆಂಟ್ ಕಂಪ್ನಿಗಳಿದೆ. ನಿಮಗೆ ಲೋಕಲಲ್ಲಿ ಪನ್ನೀರ್ ಸಿಕ್ಬಿಡುತ್ತೆ, ತುಂಬ ಕಮ್ಮಿಗೆ ಸಿಗುತ್ತೆ ಅಂತ ಜನ ಏನು ಮಾಡ್ತಾರೆ, ನನಗೀಗ ಅದು ಅಫೋರ್ಡ್ ಮಾಡೋಕ್ಕಾಗತ್ತೆ, ಬಟ್ ಅವ್ರು ಅದ್ರ ಕ್ವಾಲಿಟಿ ನೋಡೋಕೆ ಹೋಗಲ್ಲ. ಅಫೋರ್ಡ್ ಮಾಡೋಕ್ಕಾಗತ್ತೆ, ಅವ್ರು ಎಲ್ಲಿ ಯಾವ ರೀತಿಯಾಗಿ, ನೀವೀಗ ಆಲ್ರೆಡಿ ತುಂಬ ವೀಡಿಯೋಗಳನ್ನು ನೋಡಿರ್ತೀವಿ, ಅದು ಪನ್ನೀರೇ ಆಗಿರಲ್ಲ, ಆ್ಯಕ್ಚುಲಿ ಮಿಲ್ಕಿಂದನೇ ಮಾಡಿರೋಲ್ಲ. ಮಿಲ್ಕಿಂದ ಒಂದು ಬೈ ಪ್ರಾಡಕ್ಟ್ ಪನ್ನೀರ್, ಬಟ್ ಮಿಲ್ಕಿಂದನೇ ಮಾಡಿರೋದಿಲ್ಲ. ಅದು ಯಾವ್ಯಾವ ರೀತಿ ತಯಾರಿಸ್ತಾರೆ ಅಂತ ಬಿಟ್ಟು ನೋಡಿದ್ರೆ ನಾವು ತಿನ್ನೋದು ನಿಜವಾಗ್ಲೂ ಪನ್ನೀರೇ ತಿಂತಾ ಇದೀವಿ ಅಥವಾ ಪ್ಲಾಸ್ಟಿಕ್ ತಿಂತಾ ಇದೀವಿ ಅಂತ ಒಂದು ಭಯ ಆಗುತ್ತೆ. ಸೊ ಹಾಗಾಗಿ ನೀವೆಲ್ಲೇ ತೊಗೋಬೇಕಾದ್ರೂ ಆದಷ್ಟು ಜಾಗರೂಕತೆಯಿಂದ, ಯಾಕಂತಂದರೆ ನಾವೇನು ತಿಂದರೂ ಕೂಡ ನಮ್ಮ ಆರೋಗ್ಯಕ್ಕೆ ಅದು ಇದಾಗುವಂಥದ್ದು, ಹಾನಿ ಆಗುವಂಥದ್ದಾಗಿರ್ಬೋದು. ಅಥವಾ ನಿಮಗೆ ಪ್ರೋಟೀನ್ ತಿಂದರೆ ಈಗ ಬಾಡಿ ಬರುತ್ತೆ ಅಂತಾರೆ, ಬಟ್ ಅದು ಬಾಡಿ ಬರಬೇಕು ಅಂತಂದ್ರೆ ನೀವು ಒಳ್ಳೆ ರೀತಿಯ ಆಹಾರ ತಿನ್ನುವಂಥ ಸಖತ್ ಅತಿ ಅವಶ್ಯಕತೆ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನೋಡ್ಕೊಂಡು ತಿನ್ನುವಂಥದ್ದು ಅತ್ಯುತ್ತಮ ಅಂತ ಹೇಳ್ಬೋದು. ಡಾಕ್ಟ್ರೆ, ನೀವು ಹೇಳಿದ್ರಿ ಕೆಲವೊಂದು ಕೆಮಿಕಲ್ಗಳು ಇತ್ತೀಚೆಗೆ, ನಾವು ಆರಂಭದಲ್ಲಿ ಎಲ್ಲಿ ಶುರು ಮಾಡಿದ್ದು ಅಂದರೆ, ಕಬಾಬಿಗೆ ಕಲರ್ ಹಾಕ್ತಾರೆ ತಿನ್ನಬೇಡಿ ಕ್ಯಾನ್ಸರ್ ಬರುತ್ತೆ, ಗೋಬಿ ಮಂಚೂರಿಗೆ ಕಲರ್ ಬಳಸ್ತಾ ಇದ್ದಾರೆ ತಿನ್ನಬೇಡಿ ಕ್ಯಾನ್ಸರ್ ಬರುತ್ತೆ, ಹೀಗೆಲ್ಲ ರೇಟ್ಗಳಾಯಿತು. ಜನ ಸ್ವಲ್ಪ ಎಚ್ಚೆತ್ಕೊಂಡ್ರು, ಅಂಗಡಿಯವರು ಎಚ್ಚೆತ್ಕೊಂಡ್ರು. ಆಗ ಸ್ವಲ್ಪ ದಿನಗಳ ಕಾಲ ಕಲರೇ ಹಾಕಲಿಲ್ಲ, ಗೋಬಿ ಕಲರೇ ಪೂರ್ತಿ ಚೇಂಜ್ ಆಗಿಬಿಟ್ಟಿತ್ತು, ಬ್ರೌನಿಗೆ ಬಂದಿತ್ತು ಕಲರ್ ಹಾಕ್ದಲ್ಲೇ. ಅಗೇನ್ ವಾಪಸ್ ಅದಕ್ಕೆ ಹೋಗ್ತಾ ಇದ್ದಾರೆ. ಸೊ ಜನರನ್ನು ಯಾಮಾರಿಸ್ತಾ ಇದ್ದಾರೆ. ಇದು ಜನ ಯಾಮಾರ್ತಿದ್ದಾರೆ ಅಂತ ಹೇಳೋದಾ, ಅಥವಾ ಜನರು ತಪ್ಪು ಅಂತ ಹೇಳೋದಾ? ಹೋಗಿ ರೈಡ್ ಮಾಡಿ ಹಿಂಗಲ್ಲ ಹೀಗಿದೆ ಅಂತ ಆರೋಗ್ಯ ಇಲಾಖೆ ಅದನ್ನು ಎಚ್ಚರಿಕೆ ಕೊಡಬೇಕು, ಅವ್ರಗಳ ಮೇಲೆ ಕಂಪ್ಲೇಂಟ್ ಮಾಡೋದಾ? ಇಲ್ಲಮ್ಮ, ಇಟ್ಸ್ ವೆರಿ ಇಂಪಾರ್ಟೆಂಟು. ಅದು ಅವ್ರ ಜವಾಬ್ದಾರಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಕಾರ್ಪೊರೇಷನ್ನಲ್ಲಿ, BBMPಯಲ್ಲಿ. ಅವರು ಎಲ್ಲೋ ಒಂದು ಕಡೆ ಇದೆಲ್ಲ ಹಿಂಗೆ ಅಮ್ಮ ನ್ಯೂಸು. ಒಂದು ಸಾರಿ ಹೋಗ್ತಾರೆ, ಒಂದು ರೈಡ್ ಮಾಡ್ತಾರೆ, ಒಂದು 2 ದಿನ ಅದು ಹೋಗುತ್ತೆ, ಮತ್ತು ಆಟೋಮೆಟಿಕಲಿ ವಾಪಸ್ಸು ಅದೇ ಸ್ಥಿತಿಗೆ ಬರುತ್ತೆ. ಬಟ್ ಏನಂದರೆ ಕೆಲವೆಲ್ಲ ಡಿಫಿಕಲ್ಟ್ ಫಾರ್ ಅಸ್ ಟು ಆನ್ಸರ್. ನಮಗೂ ಕೂಡ ಯಾಕೆ ಅನಿಸಿ, ನನಗೆ ಭಾಳ ಜನ ಕೇಳ್ತಾರೆ, ಕ್ಯಾನ್ಸರ್ ಯಾಕೆ ಬರುತ್ತೆ ಡಾಕ್ಟ್ರೆ? ಸ್ಮೋಕ್ ಮಾಡೋದ್ರಿಂದ 100% ಬರುತ್ತೆ, ನಮ್ಗೆ ಗೊತ್ತು. ಎಲ್ಲಡಿಕೆ ಕಡ್ಡಿ ಪುಡಿ ಒತ್ತಲಿಸೋದು ಬರುತ್ತೆ. ಬಟ್ ಕೆಲವ್ರು ಕೇಳ್ತಾರೆ, ನಮ್ಮ ತಾತನಿಗೆ ಯಾವ ಮಹಾದೈವ ಭಕ್ತರು ಡಾಕ್ಟ್ರೆ, ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ, ಆದರೆ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಯಾಕೆ ಬಂತು ಡಾಕ್ಟ್ರೆ ಅಂತ ಕೇಳಿದಾಗೆ ನನಗಿರೋದು ಒಂದೇ ಆನ್ಸರ್, ಕಲಬೆರಕೆ ಆಹಾರ.
ಅವ್ರಿಗೆ ಯಾಕೆ ಬಂತು ಪಾಪ ದೈವಭಕ್ತರು, ಏನೂ ಕೆಟ್ಟ ಹ್ಯಾಬಿಟ್ ಇಲ್ಲ, ಆದರೂ ಕ್ಯಾನ್ಸರ್ ಕಾರ್ಸಿನೋಜೆನ್ ಇನ್ ಸಮ್ ಫಾರ್ಮ್. ಕ್ಯಾನ್ಸರ್ ಬರಬೇಕಾದ್ರೆ ಅದು ಕಾರ್ಸಿನೋಜೆನ್ ಅಂತ 108 ಇದ್ದಾವೆ, ಒಂದಲ್ಲ ಎರಡಲ್ಲ. ಬಣ್ಣ ಇರ್ಬೋದು, ಆರ್ಟಿಫಿಷಿಯಲ್ ಫುಡ್ನೊಳಗೆ ಮಿಕ್ಸ್ ಮಾಡಿರೋದು ಇರ್ಬೋದು, ಅವ್ರು ತಪ್ಪಲ್ಲ. ಸೊ ಇಂಥವ್ರನ್ನ ಇದು ಮಾಡಬೇಕು ಅಂದರೆ ಇದು ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ, BBMP ವೈದ್ಯಾಧಿಕಾರಿಗಳ ಜವಾಬ್ದಾರಿ. ಬಟ್ ಎಲ್ಲೋ ಒಂದು ಕಡೆಮ್ಮ ಇದೆಲ್ಲ ನೋಡಿದಾಗ ನನಗೇನು ಅನಿಸುತ್ತೆ ಗೊತ್ತಾ, ಮೊದಲೆಲ್ಲ ಹೇಳೋರು ಋಷಿ ಮೂಲ, ನದಿ ಮೂಲ ಆ್ಯಂಡ್ ಹೆಣ್ಣಿನ ಮೂಲ ನೋಡಬೇಡಿ ಅಂತ. ಇವತ್ತು ಆಹಾರ ಮೂಲನೂ ನೋಡಬೇಡಿ ಅಂತೀವಿ. ಯಾಕಂದರೆ ತಿನ್ನೋಕ್ಕೆ ಆಗಲ್ಲ. ನೀವು ಹೇಳ್ದಂಗೆ ಏನು ತಿನ್ಬೇಕು ಹೇಳಿ, ಎಲ್ಲ ಆಹಾರದಲ್ಲೂ ಕ್ಯಾನ್ಸರ್ ಬರುತ್ತೆ ಅಂದಮೇಲೆ ಮನುಷ್ಯ ಬದುಕೋದು ಹೆಂಗೆ? ಬಟ್ ಅದ್ರ ಮೇಲೆ ಎಲ್ಲೋ ಒಂದು ನಿಯಂತ್ರಣ ಇರಲಿ. ಜನರ ಆರೋಗ್ಯ ಭಾಳ ಮುಖ್ಯ. ಜವಾಬ್ದಾರಿ ಇರೋರು ಅದ್ರ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ ಅಂತ ಹೇಳೋದು ಅಷ್ಟೇ ನಮ್ಮ ಕೆಲಸ. ಓಕೆ, ಮೆಡಿಕಲ್ ಟರ್ಮ್ಸ್ ಮತ್ತು ಮೆಡಿಕಲ್ ವರ್ಡ್ಸ್ ನಮಗೂ ಬಳಸೋಕೆ ಕಷ್ಟ ಜನಸಾಮಾನ್ಯರಿಗೆ. ಒಂದು ಹೇಳ್ತೀನಿ ನೋಡಿ, ಡಿಟರ್ಜೆಂಟ್ ಐಸ್ ಕ್ರೀಮ್ ಅಂತ ಇವತ್ತು ನಾವು ಟ್ಯಾಗ್ಲೈನ್ ಕಟ್ಟಿದ್ದೀನಿ. ಐಸ್ ಕ್ರೀಮ್ನಲ್ಲಿ ಡಿಟರ್ಜೆಂಟ್ ಹಾಕಿರ್ತಾರಂತೆ. ಡಿಟರ್ಜೆಂಟ್ ಅಂದರೆ ನಮ್ಗೆ ಏನು ಹೇಳಿ, ಕೈಯಲ್ಲಿರೋ ಕೊಳೆ ತೆಗೆಯೋದು, ದೇಹದ ಮೇಲೆ ಇರೋ ಕೊಳೆ ತೆಗೆಯುವಂತಹ ಒಂದು ಕೆಮಿಕಲ್. ಅದನ್ನ ದೇಹದ ಒಳಗೆ ಹಾಕೊಂಡಾಗ ಅದನ್ನೇನೇನು ದೇಹದೊಳಗೆ ಡ್ಯಾಮೇಜ್ ಮಾಡ್ಬೋದು? ಹಾಗಾದ್ರೆ ಡೆಫಿನೆಟ್ಲಿ ಇವೆಲ್ಲ ನೋನ್ ಫ್ಯಾಕ್ಟ್. ನನ್ನ ಬುಕ್ನಲ್ಲಿ ಬರೆದಿದೆ ಇವೆಲ್ಲ. ಕಾರ್ಸಿನೋಜೆನ್ಸ್ ಅಂದರೆ 108 ಸಾವಿರಾರು, ಇವೆಲ್ಲವೂ ಕೂಡ ಅದರ ಲಿಸ್ಟಲ್ಲೇ ಬರುತ್ತೆ. ಪದೇ ಪದೇ ನಾವು ಅದನ್ನು ಉಪಯೋಗಿಸ್ತಾ ಇದ್ದರೆ ದೇಹದಲ್ಲಿ ಮ್ಯೂಟೇಷನ್ ಆಗುತ್ತೆ. ನೋಡಿ, ಸೆಲ್ ಮೇಲೆ ಒಂದು ಕಂಟ್ರೋಲ್ ಅಂತ ಇರುತ್ತೆ. ಇವೆಲ್ಲ ಕಾರ್ಸಿನೋಜೆನ್ಸ್ ಆ ಕಂಟ್ರೋಲ್ನ ತಪ್ಪಿಸುತ್ತೆ. ಸೊ ಅದರಿಂದ ಅನೇಕ ರೀತಿಯ ಕ್ಯಾನ್ಸರ್, ಒಂದು ರೀತಿಯ ಕ್ಯಾನ್ಸರ್ ಅಲ್ಲ, ಕ್ಯಾನ್ಸರ್ನಲ್ಲಿ ಸಾವಿರಾರು ವಿಧಗಳಿದ್ದಾವೆ. ಸೊ ಇವೆಲ್ಲವೂ ಕೂಡ ಅದಕ್ಕೆ ಕಾರಣ. ಸೊ ನಾಳೆ ನನಗೆ ಯಾರಾದರೂ ಕೇಳಿದ್ರೆ ಯಾಕ್ರಿ ಡಾಕ್ಟ್ರೆ ಕ್ಯಾನ್ಸರ್ ಬಂತು ಅಂದರೆ ಡೆಫಿನೆಟ್ಲಿ ಇವೆಲ್ಲ ರೆಸ್ಪಾನ್ಸಿಬಲ್ ಅಂತ ಒಂದು ಆನ್ಸರ್ ನಮಗೆ. ಇನ್ನು ಪರಮೇಶ್ವರ್ ಅವರೇ, ನೀವು ಫುಡ್ ಡಿಸ್ಟ್ರಿಬ್ಯೂಟರಾ? ಓಕೆ, ಜೊತೆಗೆ ಕಸ್ಟಮರ್ ಅಂತ ಕೂಡ ತಗೋಬಿಡ್ತೀನಿ ನಾನು. ನೀವು ಹೇಳಿ, ಫುಡ್ ಡಿಸ್ಟ್ರಿಬ್ಯೂಟರ್ ಅಂತ ಅಂದಾಗ ನಿಮಗೆ ಬರೋ ಸವಾಲುಗಳೇನು? ಬೆಳಗಾದ್ರೆ ಸಾಕು ಪೇಪರ್ಗಳಲ್ಲಿ, ಮಾಧ್ಯಮಗಳಲ್ಲಿ ಇದನ್ನು ತಿನ್ನಬೇಡಿ ಅದನ್ನು ತಿನ್ನಬೇಡಿ ಅಂತ ಅಂದರೆ ಫುಡ್ ಇನ್ಸ್ಪೆಕ್ಷನ್ ಮಾಡೋರು ಹೇಳ್ತಾ ಇದ್ದಾರೆ ಅಂತ ಬಂದಾಗ ನಿಮಗೆ ಅದು ಯಾವ ರೀತಿಯ ಚಾಲೆಂಜಸ್ ಮಾರ್ಕೆಟಿಂಗ್ ತರಕ್ಕೆ? ಅದು ಮೊದಲನೇದಾಗಿ ವ್ಯಾಪಾರಸ್ಥರ ಮೇಲೆ ಗಂಭೀರವಾದ ಪರಿಣಾಮ ಬೀರ್ತದೆ. ಒಂದು ಎರಡನೇದೇನು ಅಂದರೆ ಡಾಕ್ಟರ್ ಹೇಳ್ದಂಗೆ ಸಂಪೂರ್ಣವಾಗಿ ಆರೋಗ್ಯ ಇಲಾಖೆ, ಆಮೇಲೆ ಆಹಾರ ಸಂಸ್ಕರಣಾ ಇಲಾಖೆ ಏನಿದೆ ಇದಿದೆ ಸಂಪೂರ್ಣ ವಿಫಲ. ಇವಾಗ ಅಜ್ನೋಮೋಟೋ ಬ್ಯಾನ್ ಮಾಡಿದ್ದಾರೆ, ಹೌದು, ಆದ್ರೂ ಕೂಡ ಟನ್ ಗಟ್ಟಲೆ ಅಜ್ನೋಮೋಟೋ ಸಿಗುತ್ತೆ. ಟೇಸ್ಟಿಗೆ ಆಗ್ತಾರಲ್ಲ ಅದು, ಅದೇ ಟೇಸ್ಟಿಂಗ್ ಪೌಡರ್, ಅದನ್ನ ಅಜ್ನೋಮೋಟೋ ಟೇಸ್ಟಿಂಗ್ ಪೌಡರ್ನ ಬ್ಯಾನ್ ಮಾಡಿದ್ದಾರೆ, ಆದ್ರೂ ಕೂಡ ಟನ್ ಗಟ್ಟಲೆ ಇದು ಅಜ್ನೋಮೋಟೋ ಸಿಗುತ್ತೆ. ನಾನು ಕೂಡ ನಿಮ್ಮ ಇವರು ವರದಿಗಾರರ ಜೊತೆ ಒಂದು ಅದನ್ನ ಇದು ಮಾಡೋಣ ಅನ್ಕೊಂಡಿದೀವಿ, ಏನೋ ಅದನ್ನ ಪರೀಕ್ಷೆ ಮಾಡೋಣ, ಎಲ್ಲೆಲ್ಲಿ ಸಿಗುತ್ತೆ ಅನ್ನೋ ತರದಲ್ಲಿ ಮಾಡ್ಬೇಕು, ಸ್ಪಿಂಗ್ ಆಪರೇಷನ್ ಮಾಡೋಣ ಅಂತ ಹೇಳ್ತೀವಿ. ಈ ತರ ಇವ್ರು ಬರೀ ಆದೇಶನ ಪುಸ್ತಕಕ್ಕೆ ಮತ್ತೆ ಪೇಪರ್ಗೆ ಸೀಮಿತ ಆಗುತ್ತೆ ಹೊರತು ಯಾವುದು ಕೂಡ ಅದನ್ನ ಕಾರ್ಯಗತ ಮಾಡೋ ನಿಟ್ಟಿನಲ್ಲಿ ಇವ್ರು ಕೆಲಸನೇ ಮಾಡಲ್ಲ. ನೀವು ಆಮೇಲೆ ಇನ್ನೊಂದು ನೋಡಿ, ಇತ್ತೀಚೆಗೆ ಈ ರೇಟ್ಗಳು ಜಾಸ್ತಿ ಆಗಿರೋದು. ಈ ಗೋಬಿ ಮಂಚೂರಿ ತಿನ್ಬೇಡಿ, ಕಬಾಬ್ ತಿನ್ಬೇಡಿ, ಐಸ್ ಕ್ರೀಮ್ ತಿನ್ಬೇಡಿ, ಕಾಟನ್ ಕ್ಯಾಂಡಿ ತಿನ್ಬೇಡಿ ಅಂತ ಇತ್ತೀಚೆಗೆ 1-2 ವರ್ಷದಿಂದ ನಾವು ಜಾಸ್ತಿ ಕೇಳ್ತಾ ಇದ್ವಿ. ಅದಕ್ಕೂ ಮುಂಚೆ ಇರಲಿಲ್ಲ. ಹಂಗಂದ್ರೆ ಅದಕ್ಕೂ ಮುಂಚೆ ಕಲಬೆರಕೆನೇ ಇರ್ಲಿಲ್ವಾ? ಇಲ್ಲ ಅಂತಲ್ಲ, ಇವ್ರುಗಳು ರೈಡ್ ಮಾಡಿಲ್ಲ ಅಂತ. ಇವ್ರು ಸಂಪೂರ್ಣ ವಿಫಲ. ಒಂದು ರೈಡ್ ಮಾಡಿದ್ಮೇಲೆ ಈ ತರದ ಅಂಶ ಕಂಡು ಬರ್ತಾ ಇದೆ, ಕ್ಯಾನ್ಸರ್ ಕಾರಕ ಅಂತ ಹೇಳ್ತಾರೆ. ವಾಟ್ ನೆಕ್ಸ್ಟ್? ಏನ್ ಮಾಡ್ಬೇಕು? ಬ್ಯಾನ್ ಮಾಡಿಸಿದ್ರ ಅದನ್ನ? ಇಲ್ಲ, ಇವಾಗ ಆದೇಶ ನಾನು ಉದಾಹರಣೆ ಅದೇ ಹೇಳಿಲ್ಲ, ಅಜ್ನೋಮೋಟೋ ಬ್ಯಾನ್ ಮಾಡಿದಿರ, ಬಟ್ ಅಜ್ನೋಮೋಟೋ ಎಷ್ಟು ಜನ ಮಾರ್ತಾ ಇಲ್ಲ, ಸಿಗ್ತಾ ಇಲ್ವಾ? ನೀವು ಆದೇಶನ ಬರೀ ಅದ್ ಪೇಪರ್ ಅಲ್ಲಿ ಮಾಡ್ಬಿಟ್ಟು ಏನೋ ಗೀಚ್ ಬಿಸಾಕ್ಬಿಟ್ರೆ ನೀವು ಇದು ಯಾವುದು ಇದು ನಿಮ್ಗೆ ಇದು ನೈತಿಕತೆ ಇದೆ ಅದ್ರ ಬಗ್ಗೆ ಇದು ಮಾಡಕ್ಕೆ? ಆಮೇಲೆ ಮಕ್ಕಳು ಮೇಡಮ್ ಏನಾಗುತ್ತೆ ಪಾಪ, ಚಿಕ್ಕ ಮಕ್ಕಳು ತುಂಬಾ ಆಸೆ ಪಟ್ಟು ಐಸ್ ಕ್ರೀಮ್ ತಿಂತಾರೆ. ಪಾಪ ಅವ್ರ ಮೇಲೆ ನಮ್ಮ ಡಾಕ್ಟರ್ ಹೇಳ್ದಂಗೆ ಅವ್ರ ಮೇಲೆ ಎಂತ ಪರಿಣಾಮ ಬೀರಲ್ಲ. ಸೀಸನ್ ಇಲ್ಲ ಸರ್, ನಾವು ಸುಮ್ಮನೆ ಹೇಳಿದ್ವಿ ಬಿರು ಬೇಸಿಗೆಲ್ಲ ಐಸ್ ಕ್ರೀಮ್ ಕಡೆಗೆ ಹೋಗ್ತಾರೆ ಅಂತೆಲ್ಲ. ಮಿಡ್ ನೈಟ್ ಐಸ್ ಕ್ರೀಮ್ ಕ್ರೇವಿಂಗ್ಸ್ ಇರೋರು ಇದ್ದಾರೆ, ಬೆಳಗ್ಗೆ ತಿನ್ನೋರು ಇದ್ದಾರೆ, ಮಧ್ಯಾಹ್ನ ತಿನ್ನೋರು ಇದ್ದಾರೆ. ಐಸ್ ಕ್ರೀಮ್ಗೆ ಒಂದು ಏಜು ಇಲ್ಲ ಮತ್ತೆ ಸೀಸನ್ನು ಇಲ್ಲ, ಯಾವಾಗ್ಲೂ ತಿಂತಾರೆ. ಆಮೇಲೆ ಅದ್ರೊಳಗೆ ಏನೋ ಒಂದು ಆಯಿಲ್ ಬಳಸಿ ಐಸ್ ಕ್ರೀಮ್ ಮಾಡ್ತಾರೆ, ಅದು ಡಾಕ್ಟರ್ ಹೇಳ್ದಂಗೆ ಡೇಂಜರಸ್. ಅದು ಮಿಲ್ಕ್ ಬಳಸಿ ಐಸ್ ಕ್ರೀಮ್ ಮಾಡೋದೇ ಒಳ್ಳೇದು, ಬಟ್ ಎಲಿಜಿಬಲ್ ಆಯಲ್ ಅಂತ ಏನೋ ಮಾಡಿ ಅದು ಕಂಟೆಂಟ್ ಇರುತ್ತೆ ಅದ್ರ ಮೇಲೆ, ಬಟ್ ಅದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಇದರೊಳಗೆ ಮಿಲ್ಕ್ ಐಸ್ ಕ್ರೀಮ್ ಯಾವುದು, ಈ ಆಯಲಿಂದ ತಯಾರು ಮಾಡೋ ಐಸ್ ಕ್ರೀಮ್ ಯಾವುದು ಅಂತ ಎರಡೂ ಜನಗಳ ಕನ್ಫ್ಯೂಷನ್ ಇದೆ. ಬಟ್ ಅದನ್ನ ಈ ಆಹಾರ ಸಂಸ್ಕರಣಾ ಇಲಾಖೆಗಳ ಅಧಿಕಾರಿ ಜವಾಬ್ದಾರಿ ಅದು. ಯಾಕೆಂದ್ರೆ ಯಾವ ಪ್ರಾಡಕ್ಟ್ ಮೇಲೆ ಏನೇನು ಇರಬೇಕು, ಯಾವ ರೀತಿ ಅದ್ರ ಮೇಲೆ ಇದು ಏನು ಪರಿಣಾಮ ಬೀರೋದು, ದುಷ್ಪರಿಣಾಮ ಬೀರೋದನ್ನ ಪ್ರಿಂಟ್ ಮಾಡ್ಬೇಕಾಯ್ತು. ಅವ್ರಿಗೆ ಅಧಿಕಾರ ಇದೆ, ಮಾಡ್ಬೋದಾಯ್ತು. ಬಟ್ ಎಲ್ಲೋ ಕಮಿಷನರ್ ಕೂತ್ಕೊಂತಾರೆ, ಯಾರೋ ಹೋಗ್ತಾನೆ ಅಂಗಡಿಯಲ್ಲಿ ಬರೀತಾನೆ, ಅವನು ಸ್ವಲ್ಪ ಒಂದು ಫೈನ್ ಹಾಕ್ತಾನೆ, ಬರ್ತಾ ಇರ್ತಾನೆ ಅಷ್ಟೇ. ಬಟ್ ಸಂಪೂರ್ಣವಾಗಿ ಇದನ್ನ ನಿಷೇಧ ಮಾಡಬೇಕು ಅಂದ್ರೆ ಸಂಪೂರ್ಣ ನಿಷೇಧ ಮಾಡಬೇಕು. ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ಸುಮ್ಮನೆ ಯಾಕೆ ಜನಗಳಿಗೆ ಪಾಪ ಜನಗಳಿಗೆ ಏನು ಗೊತ್ತು ಮೇಡಮ್, ಏನು ಸಿಗುತ್ತೋ. ಇವಾಗ ನೋಡಿ, ಗೋಬಿ 150-200 ರೂಪಾಯಿ ಕೊಟ್ಬಿಟ್ಟು ಎಲ್ಲ ಬೇರೆ ಕಡೆ ತಿನ್ನೋಕ್ಕಲ್ಲ, 50 ರೂಪಾಯಿ ಪ್ಲೇಟ್ ಸಿಗುತ್ತೆ, ತಿಂತಾರೆ ಪಾಪ. ಅಂತ ಜನಗಳದ್ದು ಮೇಲೆ ಪರಿಣಾಮ ಬೀರ್ತದೆ. ಅವಾಗ ಅದನ್ನ ಮಾಡಬೇಕಾಗಿರೋ BBMP ಅಧಿಕಾರಿಗಳು, ಆಹಾರ ಸಂಸ್ಕರಣಾ ಇಲಾಖೆ ಅಧಿಕಾರಿಗಳು ಅದನ್ನ ಮಾಡಬೇಕಾಯ್ತು. ಬಟ್ ಸಂಪೂರ್ಣ ವಿಫಲ ಇವರು. ಬರೀ ಜನಗಳಿಗೆ ಕಣ್ಣೋರ್ಸೋ ನಾಟಕ ಆಡ್ತಾವ್ರೆ ಹೊರತು ಬೇರೆ ಇನ್ಯಾವುದಿಲ್ಲ ಮೇಡಮ್. ಇನ್ನು ಡಾಕ್ಟ್ರೆ, ನನ್ನ ಕಲೀಗ್ಗಳಿಗೆ ಸ್ವಲ್ಪ ಒಂದು ಕ್ಯೂರಿಯಾಸಿಟಿ ಕೇಳ್ತಾ ಇದ್ರು ನನಗೆ.
ಈ ಕಲಬೆರಕೆ ಅಥವಾ ಈ ಕೆಮಿಕಲ್ ಹಾಕಿರೋ ಐಸ್ ಕ್ರೀಮ್ನ ಕಂಡುಹಿಡಿಯೋದಂಗೆ ಅಥವಾ ಒಳ್ಳೆ ಕ್ವಾಂಟಿಟಿ ಐಸ್ ಕ್ರೀಮ್ನ ಕಂಡುಹಿಡಿಯೋದಂಗೆ ಏನಾದರೂ ಸೂತ್ರ ಇದೆಯಾ ಅಂತ ಮಾಡ್ಬೋದಾ? ಪ್ರತಿನಿತ್ಯ ನಾವು ಐಸ್ ಕ್ರೀಮ್ ತಗೊಳ್ಬೇಕಾದ್ರೆ ಡಿಪಾರ್ಟ್ಮೆಂಟ್ ಅವೆಲ್ಲ ಇರ್ತವೆ. ಆಸ್ ಎ ಡಾಕ್ಟರ್ ಅಲ್ಲ ನಾವುಗಳು ಈಗ ಸಾಮಾನ್ಯ ಒಂದು ತಗೊಳ್ತಾ ಇದ್ದೀನಿ, ಹೌದು. ನಾವು ಹೆಂಗ್ ಕಂಡುಹಿಡಿಯೋದು? ಇವಾಗ ಸಾಧ್ಯವೇ ಇಲ್ಲಮ್ಮ. ನಮಗೆ ಎರಡೇ ಚಿಂತೆ ಈ ಐಸ್ ಕ್ರೀಮ್ ನಲ್ಲಿ. ಒಂದು ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ವೈರಸ್ ಇರೋದ್ರಿಂದ ಅದರಿಂದ ಆಗುವಂತ ಸಾಲ್ಮೊನೆಲ್ಲೋಸಿಸ್ ಅಂತ, ಟೈಫಾಯ್ಡ್ ಬರ್ಬೋದು, ಜಾಂಡೀಸ್ ಬರ್ಬೋದು, ಅದೊಂದು. ಎರಡನೇದು ಕ್ಯಾನ್ಸರ್. ಇವೆರಡೇ ನಮಗೆ ಕನ್ಸರ್ನ್ ಇರೋದು. ಫುಡ್, ಆಹಾರ ಸೇವನೆಯಲ್ಲಿ ಆಗುವಂಥ ತೊಂದರೆಗಳಲ್ಲಿ ಒಂದು ಇನ್ಫೆಕ್ಷನ್ಸು. ಐಸ್ ಕ್ರೀಮ್ ತಿಂದು ಬರ್ತವೆ, ಲೂಸ್ ಮೋಷನ್ ಆಗುತ್ತೆ ಮಕ್ಕಳಿಗೆ. ಐಸ್ ಕ್ರೀಮ್ ತಿಂದು ಬರ್ತವೆ, ಗಂಟ್ಲು ಉರಿ, ನೋವು. ಎಷ್ಟೋ ಜನ, ನೆನ್ನೆ ನಮ್ಮ ಮಗಳು ಐಸ್ ಕ್ರೀಮ್ ತಿಂದು ಡಾಕ್ಟ್ರೆ, ಅವಳಿಂದ ಜ್ವರ ಬಂದಿದೆ. ನ್ಯಾಚುರಲಿ ಅದರೊಳಗಿರೋ ಬ್ಯಾಕ್ಟೀರಿಯಾ ಅದರೊಳಗಿರೋದು. ಸೊ ನಮ್ಗೆ ಎರಡೇ ಕನ್ಸರ್ನ್. ಬಟ್ ಗ್ರಾಹಕರಿಗೆ ಅದನ್ನು ಚೆಕ್ ಮಾಡೋದು ಹೆಂಗೆ ಆಗೋದಿಲ್ಲ, ಸಾಧ್ಯವೇ ಇಲ್ಲ. ಅವ್ರು ತಗೋತಾರೆ, ತಿಂತಾರೆ. ಆ ಕಾಯಿಲೆ ಬಂದಮೇಲೆ ಅವ್ರಿಗೆ ಗೊತ್ತಾಗಿದ್ದು, ಓ ಅಲ್ಲ ಐಸ್ ಕ್ರೀಮ್ ತಿಂದು ಬಂದು ನಮ್ಮ ಹುಡುಗಿ, ಅದರಿಂದ ಡಾಕ್ಟರ್ ಹತ್ರ ಬಂದರು. ನಮಗೂ ಕೂಡ ಹೌದಮ್ಮ ಐಸ್ ಕ್ರೀಮ್ ತಿಂದ್ಯಾ, ಅವನಿಂದ ಇದಾಗಿದೆ. ಸೊ ನಮಗೆ ಎರಡು ಕನ್ಸರ್ನ್ ಆಹಾರದ ಮೇಲೆ. ಇದನ್ನ ನಿಯಂತ್ರಣ ತರೋರು ಸರ್ ಭಾಳ ಇಂಪಾರ್ಟೆಂಟ್. ಅವ್ರು ಹೇಳ್ದಂಗೆ ಕಣ್ಣುರ್ಸೋ ಕೆಲಸ ಮಾಡಿದರೆ ಆಗೋದಿಲ್ಲ. ನಿಜವಾಗ್ಲೂ ಸೀರಿಯಸ್ ಆಗಿ ತೊಗೊಂಡು ಜನರ ಆರೋಗ್ಯದ ಮೇಲೆ ನಿಮಗೆ ಕಾಳಜಿ ಇದ್ದರೆ ಅವ್ರನ್ನ ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡೋದು ಅಷ್ಟೇ ಅಲ್ಲ, ಎರಡು ಮೂರು ಅಂಗಡಿಯಲ್ಲಿ ಮಾಡಿಬಿಟ್ಟು ಅವ್ರನ್ನ ಮುಚ್ಚಿಸ್ಬಿಟ್ರೆ ಕೆಲಸ ಮುಗಿದೋಗಲ್ಲ. ಆಹಾರ ಅನ್ನೋದು ಬಹಳ ಗಂಭೀರ ವಿಷಯ. ಹೌದು, ದಿನ ಬೆಳಗಾದ್ರೆ ನಾವು ದುಡಿಯೋದೇ ಊಟ ಮಾಡಕ್ಕೆ, ಬಟ್ ಅದನ್ನ ವಿಷ ಸೇವಿಸ್ತಾ ಇದೀವಿ ಅಂದಾಗ ನಾವು ಅದನ್ನ ಎಷ್ಟು ಗಂಭೀರವಾಗಿ ಯೋಚನೆ ಮಾಡ್ಬೇಕು? ಇಲ್ಲ, ಡೆಫಿನೆಟ್ಲಿ.